ನಾವು ಮನುಷ್ಯರು ನಮಗೆ ಜ್ವರ ಬಂದರೆ, ತಲೆನೋವು ಬಂದರೆ ಅಥವಾ ಮೈಕೈ ನೋವಾದರೆ ನಮ್ಮ ಸಂಕಟವನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಂಡು ಕಣ್ಣೀರಾಕ್ಬೋದು. ಆದರೆ ಮಾತು ಬಾರದ ಆ ಮೂಕ ಪ್ರಾಣಿಗಳು ತಮ್ಮ ಒಡಲ ಬೇಗುದಿಯನ್ನು, ನರಕ ಯಾತನೆಯನ್ನು ಯಾರ ಬಳಿ ತಾನೇ ಹೇಳಿಕೊಳ್ಳಲು ಸಾಧ್ಯ? ಅವುಗಳ ಮೌನ ರೋದನೆಯನ್ನು ಅರ್ಥ ಮಾಡಿಕೊಳ್ಳಲು ಭಾಷೆ ಬೇಡ, ಕೇವಲ ಕರುಣೆಯುಳ್ಳ ಶುದ್ಧ ಮನಸ್ಸಿದ್ದರೆ ಸಾಕು ಎಂಬುದನ್ನು ಇಂದು ಗುಂಡ್ಲುಪೇಟೆಯ ಇಬ್ಬರು ಮಾನವತಾವಾದಿಗಳು ಸಾಬೀತುಪಡಿಸಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದ ಫುಟ್ಪಾತ್ನಲ್ಲಿ ಕರುವೊಂದು ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿ ಪ್ರಜ್ಞೆ ತಪ್ಪಿ ಸಾವು ಬದುಕಿನ ನಡುವೆ ಹೋರಾಡುತ್ತಾ ಬಂದಿರುವಾಗ ಸಾವಿರಾರು ಜನ ಆ ರಸ್ತೆಯಲ್ಲೇ ಅಸಡ್ಡೆಯಿಂದ ಹಾದು ಹೋಗುತ್ತಿದ್ದಾಗ ಆ ಮೂಕ ಜೀವದ ಕೊನೆಯುಸಿರಿನ ಒಂದು ತಳಮಳವನ್ನು ಗುರುತಿಸಿದ್ದು ಮಾತ್ರ ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಹಾಗೂ ಸೈಯದ್ ಅನ್ಸರ್ ಅವರು. ಅಲ್ಲಿಗೆ ಧಾವಿಸಿ ಅಬ್ದುಲ್ ಮಾಲಿಕ್ ಮತ್ತು ಅನ್ಸರ್ ಅವರು ಕ್ಷಣವೂ ತಡಮಾಡದೆ ಆ ಕರುವಿನ ಬಾಯನ್ನು ಅಗಲಿಸಿ ನೀರು ಹಾಗೂ ಉಪ್ಪನ್ನು ಹಾಕಿ ಪ್ರಥಮ ಚಿಕಿತ್ಸೆ ನೀಡಿದರು. ಕೇವಲ ಕೆಲವೇ ಕ್ಷಣಗಳಲ್ಲಿ ಸಾಯುವ ಸ್ಥಿತಿಯಲ್ಲಿದ್ದ ಆ ಪುಟ್ಟ ಕರು ಚೇತರಿಸಿಕೊಂಡು ಮರುಜೀವ ಪಡೆದು ತನ್ನ ಕಾಲಿನ ಮೇಲೆ ತಾನು ನಿಲ್ಲುವಂತಾಯಿತು. ಜಗತ್ತಿನಲ್ಲಿ ಜೀವ ಕಾರುಣ್ಯಕ್ಕಿಂತ ಮಿಗಿಲಾದ ಧರ್ಮವೊಂದಿಲ್ಲ. ಸಾಯುತ್ತಿದ್ದ ಕರುವಿಗೆ ಮರುಜೀವ ನೀಡುವ ಮೂಲಕ ಅಬ್ದುಲ್ ಮಾಲಿಕ್ ಹಾಗೂ ಅನ್ಸರ್ ಅವರು ಇಂದು ಸಮಾಜಕ್ಕೆ ಅತ್ಯುನ್ನತ ಮಾನವೀಯತೆಯ ಸಂದೇಶವನ್ನು ನೀಡಿದ್ದಾರೆ. ಮೂಕ ಪ್ರಾಣಿಯ ಸಂಕಟಕ್ಕೆ ಮಿಡಿದಿದ್ದು ಅದಕ್ಕೆ ಜೀವದಾನ ಮಾಡಿದ ಹೆಮ್ಮೆಯ ಚೇತನಗಳಾದ ಅಬ್ದುಲ್ ಮಾಲಿಕ್ ಹಾಗೂ ಅನ್ಸರ್ ಅವರಿಗೆ ಗುಂಡ್ಲುಪೇಟೆ ಪಟ್ಟಣದ ಸಮಸ್ತ ಜನತೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ನಿಮ್ಮ ಈ ಧನ್ಯ ಕಾರ್ಯ ಹೀಗೆಯೇ ಮುಂದುವರಿಯಲಿ. ನಿಮ್ಮ ಮಾನವೀಯತೆಯ ಒಂದು ಸಾಕಾರ ಇತರರಿಗೆ ಪ್ರೇರಣೆಯಾಗಲಿ. ನಿಮ್ಮ ಕರುಣಾಮಯಿ ಸೇವೆಗೆ ಕೋಟಿ ಕೋಟಿ ನಮನಗಳು.